ಯಪ್ಪ ಯಪ್ಪ ಯಪ್ಪ, ಇಷ್ಟು ಚಲೋ ಚಲೋ ಡಿಸೈನ್ ಎಲ್ಲ ಅದಾವಲ್ಲ ಇದ್ರಾಗ. ಇದ್ರಾಗ ಯಾವುದು ಚಲೋ ಇರೋದನ್ನು ನೋಡಿ ಆರ್ಡ್ರ್ ಮಾಡ್ಕೋಬೇಕು ನಾನು. ಯಾವುದು ಚಂದ ಐತಿ ಈ ಸಲ? ಬೇರೆ ಥರ ಡ್ರೆಸ್ ನೋಡ್ಬೇಕು ನಾನು. ಇದ ಸೀರೆ, ಇದ ಚೂಡಿದಾರ ಉಟ್ಕೊಂಡು ಬ್ಯಾಸರ ಆಗ್ಬಿಟ್ಟೈತಿ. ಅದಕ್ಕೆ ಈ ಸಲ ಬೇರೆ ಥರ ಡ್ರೆಸ್ ನೋಡ್ತೀನಿ. ನನಗೆ ಹಂಗೆ ಲಲಿತಾಗೂ ನಾನು ಆರ್ಡ್ರ್ ಮಾಡಿಬಿಡ್ತೀನಿ. ಅದಕ್ಕಂತೂ ಆರ್ಡ್ರ್ ಮಾಡೋ ಕಡೆ ಲಕ್ಷಣೇ ಇರೋಂಗಿಲ್ಲ, ಬಟ್ಟೆ ತೊಗೋಬೇಕನ್ನೋದು ಗೊತ್ತಿರಲ್ಲ. ಅದಕ್ಕೆ ಇಬ್ಬರಿಗೂ ಚಂದದ ಡ್ರೆಸ್ ನೋಡಿ ಆರ್ಡ್ರ್ ಮಾಡ್ತೀನಿ. ಯವ್ವ ಯವ್ವ ಯವ್ವ, ಎಲ್ಲವೂ ಎಷ್ಟು ಚಂದದವ. ಯಾವ್ದು ಆರ್ಡ್ರ್ ಮಾಡಲಿ ಯಾವ್ದು ಬಿಡಲಿ ಅಂತ ಅನ್ಸಕೊಂಡ್ಬಿಟ್ಟೈತಿ. ನನ್ನ ತಾಯಲ್ಲಿ ಏನಾರು ರೊಕ್ಕ ಇದ್ದು ಬಿಟ್ಟಿದ್ರೆ 1,00,000, ಅವನವನ ಮನೆ ತುಂಬ ಬಟ್ಟೆ ಆಗಿರ್ಬೇಕು, ಆ ನಮ್ನಿ ಬಟ್ಟೆ ತರಿಸ್ತಿದ್ದೆ ನೋಡಿ ನಾನಂತೂ. ಯಪ್ಪ ಯಪ್ಪ, ಇಷ್ಟು ಚಂದದವು ಮಹಾರಾಯ ಇವು ಬಟ್ಟೆ. ನಮಗೆಲ್ಲ ಇಂಥವೆಲ್ಲ ಹಾಕೊಳಕ್ಕೆ ಬಿಡ್ತಾರ, ಆದ್ರೆ ನಾನು ಮಾತ್ರ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ ತಿರ್ತೀನಿ. ಏನು ಮಾಡಾಕುಂತಿಲ್ಲ ಸವಿ? ಒಬ್ಬಕ್ಕೆ ಏನೇ ಒಟ ಒಟ ಅನ್ನ ಕುಂತಿದ್ದಿ, ಫೋನಾಗ ಏನೋ ನೋಡಾಕುಂತಿದ್ದೆಲ್ಲ. ಅಯ್ಯೋ ಲಲಿತಾ, ನನಗೆ ಹೊಸ ಡ್ರೆಸ್ ಬೇಕಾಗಿತ್ತಾ. ಈಗ ಹೋಗಿ ಪ್ಯಾಟಿಗೆ ತರೋದಂತೂ ಆಗಂಗಿಲ್ಲ, ಈ ಬಿಸಿಲಾಗ ಹೊರಗಡೆ ಹೋಗೋಕೆ ಆಗಬಲ್ದು. ಅದಕ್ಕೆ ಆನ್ಲೈನಾಗ ಆರ್ಡ್ರ್ ಮಾಡೋಕುಂತಿದ್ದೆ. ಫೋನಾಗ ಎಂಥ ಚಲೋ ಚಲೋ ಬಟ್ಟೆ ಅದಾವೆ ಗೊತ್ತಾ. ಅವು ಕಡಿಮೆ ರೇಟಿಗೆ ಅದಾವು. ಅದಕ್ಕೆ ನಾನು ನೋಡಾಕುಂತಿದ್ದೆ ಯಾವ್ದು ಬಟ್ಟೆ ತಗೋಲಿ ಅಂತಂದು. ಬಾ ನೀನು ನೋಡ್ಬಾ, ನಿನಗೂ ಯಾವ್ದಾರು ಇಷ್ಟ ಆದರೆ ಹೇಳ್ಬಿಡು, ನಿನಗೂ ಒಂದು ಆರ್ಡ್ರ್ ಮಾಡಿಬಿಡ್ತೀನಿ. ಬಾ ಲೇ ಸವಿ, ಈ ವಿಷಯ ಏನಾರ ಮನ್ಯಾಗ ಅತ್ತೇರಿಗೆ ಗೊತ್ತಾದ್ರೆ ಹೆಂಗೆ ಹೇಳು? ಮನ್ಯಾಗ ರಾಮಾಯಣ ಮಹಾಭಾರತನ ನಡೆದು ಬಿಡ್ತೈತಿ. ನೀನು ಬ್ಯಾದೆಲ್ಲ ಬ್ಯಾಡ, ಸುಮ್ಮನಿರು. ಲೇ ನೀನೇನು 60 ವರ್ಷದ ಮುದುಕೆಲ್ಲೇ ನೀನು ಎಲ್ಲನೂ ತ್ಯಾಗ ಮಾಡ್ಕೊಂತ ಹೊಂಟು ಬಿಡ್ತಿದ್ದೆಲ್ಲ. ಸುಮ್ಮನೆಲ್ಲೇ ಕೇಳಿ ಅತ್ತೆರಿಗೆ ಹೆಂಗೆ ಹೇಳ್ಬೇಕಂತ ನನಗೆ ಚಂದನ ಗೊತ್ತೈತಿ. ಅಷ್ಟಕ್ಕೂ ನಾ ಆರ್ಡ್ರ್ ಮಾಡಕ್ಕೆ ಕುಂತಿರೋದು ಮನ್ಯಾಗ ಯಾರಿಗೂ ಗೊತ್ತೇ ಇಲ್ಲ. ಇದಕ್ಕೆ ತಲೆ ಕೆಡ್ಸ್ಕೊತಿದ್ದಿ. ಅವ ಕೊಡಾಕೆ ಬರ್ತಾನಲ್ಲ, ಅವ ಕೊಡಾಕೆ ಬಂದಾಗ ನನಗೆ ಫೋನ್ ಹಚ್ತಾನೆ. ಫೋನ್ ಹಚ್ಚಿದಾಗ ಇಲ್ಲಿಂದ ನಮ್ಮ ಮನೆಗೆ ಬರಬೇಡ ಅಂತಂತೀನಿ. ಅತ್ತಾಗ ಈಗ ನಮ್ಮ ಮನೆಗೆ ಹೊಳ್ಳಿ ಬರ್ತೀವಲ್ಲ ಈ ಕಡೆ ನಾಲ್ ಅಲ್ಲಿ ನಿಂತು ಅಂತಂತೀನಿ. ಆ ದಾರ್ಯಾಗ ನಿಂತ್ಕೊಂಡಿರ್ತಾನೆ, ಬಡ ಹೋಗಿಸ್ಕೊಂಡು ಸರಗ ನಾ ಹಿಂಗೆ ಮುಚ್ಕೊಂಡು ಬಂದು ನಮ್ಮ ಕೊಡಾಗೆ ಇಟ್ಬಿಡ್ತೀನಿ. ಯಾರಿಗೂ ಗೊತ್ತಾಗಂಗಿಲ್ಲ. ಹೆಂಗೈತಿ ನನ್ನ ಐಡಿಯಾ? ಬಾ 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 ಸವಿ, ಹೀಗೆಲ್ಲ ಮಾಡೋದು ತಪ್ಪನ್ಲೇ. ಏನಾರ ತೊಗೊಳೋದಿದ್ರೆ ಮನ್ಯಾಗ ಎಲ್ರಿಗೂ ತೊಗೋಬೇಕು. ಈಗ ನೀನಷ್ಟ ತೊಗೊಂಡೆ ಅಥವಾ ನಾವಿಬ್ಬರು ಅಷ್ಟ ತೊಗೊಂಡ್ರೆ ಹೆಂಗೆ ಸರಿ ಅನಿಸ್ತೈತಿ? ನೀನೇ ಹೇಳು. ಯವ್ವ ತಾಯಿ ಬಿಡು, ಮನ್ಯಾಗ ಎಲ್ಲರೂ ಬಟ್ಟೆ ತೊಗೋತಾರೆ. ಇದೇನು ನಮ್ಮ ದುಡ್ಡು, ನಾವೇನು ಅವ್ರ ರೊಕ್ಕದಾಗ ಏನು ತೊಗೊಳಕುಂತಿಲ್ಲಲ್ಲ. ನೀನು ಸುಮ್ಮನೆ ಇರಿ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಅದು ಅಲ್ಲದೆ ನಾನು ಹೊರಗಡೆ ನೀನು ನಿನ್ನ ಗಂಡ ನನ್ನ ಗಂಡ ನಾವು 4 ಜನ ಎಲ್ಲರೂ ಒಂದು ಕಡೆ ಸಣ್ಣ ಟ್ರಿಪ್ಪಿಗೆ 1 ದಿನ ಇಲ್ಲ 2 ದಿನ ಹೋಗಿ ಬರಬೇಕು ಅಂತ ಅಂದ್ಕೊಂಡೀನಿ. ಅದಕ್ಕೆ ಈ ಬಟ್ಟೆದೆಲ್ಲ ವ್ಯವಸ್ಥೆ ಮಾಡಾಕುಂತೀನಿ. ನೀ ಸುಮ್ಮನಿರು, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಹ್ಞೂನ್ಲೇ ಸವಿ, ನನಗೂ ಹಂಗೆ ಹೋಗ್ಬೇಕಂತ ಆಸೆ ಆಗೈತಿ. ಆದ್ರೆ ಮನ್ಯಾಗ ಒಪ್ಕೋತಾರನ್ಲೇ. ಒಂದು ಸಲ ಹೊಂಟಿದ್ವಿ ಲೇಪ, ನಮ್ಮ ಮದುವೆ ಆದ ತಕ್ಷಣ ಹೊರಗಡೆ ಹೋಗಿ ಬರೋಣ ಅಂತ ಅಂದಿದ್ರು ಅಮ್ಮರು ಮನ್ಯಾಗೆಲ್ಲರೂ. ಆದ್ರೆ ರಾಜು ಅವ್ರು ಬರಲಿಲ್ಲ ಅಂತಂದು ಅತ್ತೆಯರು ಯಾರು ಹೋಗೋದೇ ಬೇಡ ಅಂತ ಕ್ಯಾನ್ಸಲ ಮಾಡಿಬಿಟ್ರು. ಗೊತ್ತನ? ನಿಂಗೂ ಆಸೆ ಐತಿಲ್ಲ, ನೀ ಸುಮ್ಮನೆ ನೀ ಏನು ತಲೆ ಕೆಡಿಸ್ಕೊಬೇಡ. ಇದ್ರದ್ದೆಲ್ಲ ಪ್ಲ್ಯಾನ್ ನಾ ಮಾಡ್ತೀನ. ನೀನು ಬರೀ ನಾನು ರೆಡಿ ಆಗಂದ ತಕ್ಷಣ ರೆಡಿಯಾಗಿ ಸುಮ್ಮನೆ ನಾನು ನಿಂದು ಬರ್ತಾ ಇರು. ನೀನು ಮಿಕ್ಕಿದೇನು ತಲೆ ಕೆಡಿಸ್ಕೊಂಡು ಹೋಗ್ಬೇಡ. ಮನೆಯಾಗೆಲ್ಲ ಹೆಂಗೆ ಮಾತಾಡ್ಬೇಕು, ಏನು ಹೇಳ್ಬೇಕು ಅನ್ನೋದು ನನಗೆ ಚಂದನ ಗೊತ್ತೈತಿ. ಸರಿನಾ? ಅಲ್ಲಲ್ಲಿ ಮನ್ಯಾಗ ಏನಾರ ಜಗಳ ತೆಗೆದುಬಿಟ್ರೆ ಹೋಗ್ಬೇಡ್ರಿ ಹಂಗೆ ಹಿಂಗೆ ಅಂದ್ರೆ. ನೀನು ಎದಕ್ಕೆ ತಲೆ ಕೆಡ್ಸ್ಕೊತಿದ್ದಿಲ್ಲ ಲಲಿತಾ? ಅದನ್ನೆಲ್ಲ ನಾನು ನೋಡ್ಕೋತೀನಂತ ಅಂದಿಲ್ಲ. ನೀನು ಸುಮ್ಮನೆ ಇದ್ಬಿಡು. ಅದನ್ನೆಲ್ಲ ಹೆಂಗೆ ನೋಡ್ಕೋಬೇಕು, ಹೆಂಗೆ ನಿಭಾಯಿಸ್ಬೇಕಂತ ಅನ್ನೋದು ನನಗೆ ಚಂದ ಗೊತ್ತೈತಿ. ನೀನೇನು ತಲೆ ಕೆಡ್ಸ್ಕೊಬೇಡ, ಸರಿನಾ? ಸರಿನವ. ಅದು ಹೆಂಗನ್ನು ಮಾಡ್ತೀಯ, ಅದು ಹೆಂಗೆ ನಿಭಾಯಿಸ್ತೀಯ ನೋಡು, ನಿನಗೆ ಬಿಟ್ಟಿದ್ದೆ. ಬಾ ಇಲ್ಲಿ ನೋಡೋಣ, ಇಲ್ಲಿ ನಿನಗೆ ಯಾವ್ದಾರು ಇಷ್ಟ ಆದರೆ ಹೇಳು, ಅದನ್ನು ಆರ್ಡ್ರ್ ಮಾಡ್ತೀನಂತ. ಬಾ ನೋಡಿಲ್ಲಿ, ಈ ಡ್ರೆಸ್ ನೋಡಿ ಎಷ್ಟು ಚಂದ ಐತಿ. ನೋಡಿಲ್ಲ, ಹಸಿರು ಕಲರ್ದು ಟಾಪ್ ಬರ್ತೈತಿ, ಕೆಳಗಡೆ ಕೆಂಪು ಕಲರ್ ಬರ್ತೈತಿ. ಎಷ್ಟು ಚಂದ ಐತಿಲ್ಲ ನೋಡು. ನಿಂಗೆ ಇದ್ರಾಗ ಯಾವ್ದಾರು ಇಷ್ಟ ಆದರೆ ಹೇಳು, ನಾನು ಹಿಂಗೆ ಅದನ್ನು ಆರ್ಡ್ರ್ ಮಾಡ್ತೀನಿ. ನಾನು ಅದಕ್ಕೆ ನೋಡಾಕೊಂತೀನಿ. ಇದು ಸೀರೆ, ಆಮೇಲೆ ಇದು ಚೂಡಿದಾರ, ಇವನ್ನೆಲ್ಲ ಹಾಕೊಂಡು ಬ್ಯಾಸರ ಬಿಟ್ಟೈತಿಲ್ಲ. ಅದಕ್ಕೆ ಚಲೋದು ಜೀನ್ಸ್ ಪ್ಯಾಂಟ್, ಆಮೇಲೆ ಚಲೋದು ಟಾಪ್ ಆರ್ಡ್ರ್ ಮಾಡ್ತೀನಿ. ನೋಡಿ, ನಿಂಗೂ ಯಾವ್ದಾರು ಇಷ್ಟ ಆದರೆ ಹೇಳು. ನನ್ನ ಹತ್ರ ಒಂದು ಜೀನ್ಸ್ ಪ್ಯಾಂಟ್, ಆಮೇಲೆ ಒಂದು ಟೀ ಶರ್ಟ್ ಅಂತದ್ದು ಐತಿ, ಸಾಕಲೇ ನಂಗೆ ಅದಷ್ಟೇ. ನೀ ಬೇಕಾದ್ರೆ ಆರ್ಡ್ರ್ ಮಾಡ್ಕೊ. ಎಲ್ಲ ನನ್ನ ಕರ್ಮ. ಲೇ ಸುಮ್ಮನೆ ಬಾಯಿ ಮುಚ್ಕೊಂಡು ನೋಡಲೇ, ಅದು ಯಾವುದು ಹಳೇದು ಹಾಕೋತಾಳಂತೆ. ಹೊಸದು ನೋಡು, 2 ದಿನ ಎಲ್ಲರೂ ಮಸ್ತ್ ಹೋಗಿ ಬರಾಕ್ ಬರ್ತೈತಿ. 2 ದಿನಕ್ಕೆ ಒಂದು 4 ಜೊತೆ ಡ್ರೆಸ್ ಒಯ್ದು ಬಿಡೋಣಂತ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಅಂತಂದು 4-5 ಡ್ರೆಸ್ ಚೇಂಜ್ ಮಾಡಿಬಿಡೋಣಂತ. ನೀ ಸುಮ್ಮನೆ ನೋಡಲಿ. ಯಪ್ಪ ಅಷ್ಟೊಂದು ಡ್ರೆಸ್ ಆರ್ಡ್ರ್ ಮಾಡೋಕೆ ರೊಕ್ಕ ಎಷ್ಟು ಹೋಗೈತನ್ಲಿ? ನೀನು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡು ಹಾಕೋಬೇಡ. ಸುಮ್ಮನೆ ನೋಡು, ಯಾವ್ದು ಇಷ್ಟ ಆಗೈತೆ ಅಂತಂದು ಹೇಳು, ನಾ ಆರ್ಡ್ರ್ ಮಾಡ್ತೀನಂತ. ಸರಿನಾ? ಸರಿ ತಗೋ. ಹಂಗಾರೆ ಇಲ್ಲಿ ಈ 2ನೇದು ಐತಲ್ಲ, ಅದು ನಂಗೆ ಭಾಳ ಇಷ್ಟ ಆಯ್ತು. ಅದನ್ನು ಆರ್ಡ್ರ್ ಮಾಡಿಬಿಡು.
ಹ್ಞೂ ಭಾರಿ ಚಲೋದ ಆರ್ಡ್ರ್ ಮಾಡ್ಕೊಂಡು ಬಿಡು ನೀನು. ಹಾಂ ಸರಿ, ಹಂಗಂದ್ರೆ ನಿಂಗೆ ಅದನ್ನು ಆರ್ಡ್ರ್ ಮಾಡ್ತೀನಿ. ಮತ್ತು ಚಪ್ಪಲ್ ಸರ ಆಗಿರ ಅವೇನಾರು ಬೇಕಾದ್ರೆ ಹೇಳು, ಅವನ್ನೂ ಆರ್ಡ್ರ್ ಮಾಡ್ತೀನಿ. ಮಸ್ತ್ ಮಸ್ತ್ ಸಿಗ್ತಾವಲ್ಲಿ. ಹೊರಗಡೆ ಹೋದ್ರೆ ಸುಮ್ಮನೆ ರೇಟ್ ಬಿಡ್ತಾವೆ, ಇದ್ರಾಗ ಆದ್ರೆ ಕಮ್ಮಿ ರೇಟಿಗೆ ಇಲ್ಲೇ ಬಂದುಬಿಡ್ತೈತಿ, ಮನೆ ತಲೆ ತಂದು ಕೊಟ್ಬಿಡ್ತಾನೆ. ಅದಕ್ಕೆ ಅಷ್ಟು ಒಮ್ಮೆಗೆ ಆರ್ಡ್ರ್ ಮಾಡಿಬಿಡ್ತೀನಿ. ಹೇಳಿ ಹೇಳು ಯಾವ್ದು ಬೇಕು ನಿಂಗಿದಾಗ. ಚಪ್ಪಲ್ ಅದ್ರ ಮ್ಯಾಚಿಂಗ್ ಆರ್ಡ್ರ್ ಮಾಡಲಾ? ಹ್ಞೂ ಸರಿ, ಅದ್ರ ಮ್ಯಾಚಿಂಗ ಚಪ್ಪಲ್ ಕಿವಿಯನ ಸರ ಆರ್ಡ್ರ್ ಮಾಡಿಬಿಡು. ಹ್ಞೂ 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 ನೀವೆಲ್ಲ ಅದು ನೋಡು. ನಾನು ಇವಾಗ ನಂಗೆ ನಂಗಿದೆ ಇರಲಿ, ಈ ಥರ ಡ್ರೆಸ್ ಇಲ್ಲನೇ ಇಲ್ಲ ನನ್ನ ತಲೆ, ಈ ಥರದ್ದು ಆರ್ಡ್ರ್ ಮಾಡ್ತೀನಿ. ನೋಡು ಇವಾಗ ಆರ್ಡ್ರ್ ಮಾಡಿವಿಲ್ಲ, ಇನ್ನೊಂದು 2-3 ದಿನ ಅಲ್ಲ, ಒಂದು 5-6 ದಿನನ ಬೇಕನ್ನಿಸ್ತೈತಿ. ಇಲ್ಲ ಒಂದು 4 ದಿನನಾರ ಬೇಕು. 4 ದಿನಕ್ಕೆ ನಮ್ಮ ಬಟ್ಟೆ ಬರ್ತಾವೆ ನೋಡು, ನಂಗಂತೂ ಭಾಳ ಖುಷಿ ಆಗ್ಬಿಟ್ಟೈತಿ. ಇಲ್ಲಿ ಬಂದಾಗ ನೀ ಹೆಂಗೆ ಇಸ್ಕೋತೀಯ ನಿನಗೆ ಬಿಟ್ಟಿದ್ದು ನೋಡು. ಆಮೇಲೆ ಏನಾರ ಮನ್ಯಾಗ ಓದಾಡಕ್ಕೆ ಕುಂತ್ರು ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋಂಗಿಲ್ಲ. ಅವ್ರು ಒದರಾಡ್ಲ ಹೇಳು, ನಾ ಅವ್ರಿಗೆ ಹೆಂಗೆ ಮಾತಾಡ್ಬೇಕನ್ನೋದು ನಂಗೆ ಚಂದನ ತಂಗೊತ್ತೈತಿ. ಈಗ ಸುಮ್ಮನೆ ಆರ್ಡ್ರ್ ಮಾಡಿವಿಲ್ಲ, ನೀವು ಸುಮ್ಮನಿರು, ಬರ್ತೈತಿ ನೋಡು, ಅವಾಗ ನೋಡಂತೆ ಅಂತ ನೀನು. ಅಲ್ಲಲ್ಲಿ ನಾವಷ್ಟೇ ಆರ್ಡ್ರ್ ಮಾಡ್ಕೊಂಡಿವಿ, ಮತ್ತು ನಮ್ಮ ಗಂಡಗೂ ಏನು ಆರ್ಡ್ರ್ ಮಾಡಿಲ್ಲ. ಅಲ್ಲಲ್ಲಿ ಅವರಿಗೂ ಬಟ್ಟೆನೇ ಇಲ್ಲ ಹೊಸವು, ಅವನು ಹೋಗಿ ತೊಗೊಳಂಗಿಲ್ಲ ಬಿಡಂಗಿಲ್ಲ. ಹೌದಲ್ಲ, ಅವ್ರದ್ದು ಮರ್ತ ಬಿಟ್ಟಿನಿ ನೋಡು ನಾನು. ಸರಿ ಹಂಗಾರ ಒಂದು ಕೆಲಸ ಮಾಡು, ಇವತ್ತು ಚಂದ್ರು ಮಾವ ಬರ್ತಾನಲ್ಲ, ಮಾವ ಬಂದಾಗ ನೀನು ಅವ್ರದ್ದು ಅಳತಿ ತಿಳ್ಕೊಂಬಿಡು. ಅದು ಅಂಗಿದು ಪ್ಯಾಂಟಿಂದ ಅಳತಿ ತಿಳ್ಕೊ. ನಾನು ನನ್ನ ಗಂಡ ಬಂದಮೇಲೆ ಅವ್ರದ್ದು ಅಳತಿ ತಿಳ್ಕೊತೀನಿ. ನಾಳೆ ಅವ್ರದ್ದು ಆರ್ಡ್ರ್ ಮಾಡೋಣಂತ, ಸರಿನಾ? ಸರಿ ತಗೋ, ಅವರಿಗೂ ಆರ್ಡ್ರ್ ಮಾಡೋಣ. ಅಂದಂಗೆ ಮನ್ಯಾಗ ಹೊರಗಡೆ ಹೋಗೋದ್ರ ಬಗ್ಗೆ ನೀನೇ ಮಾತಾಡ್ಬಿಡು, ಸರಿನಾ? ಹಂಗೆ ನಾನು ಮಾತಾಡ್ತೀನಂತ. ಸರಿ ತಗೋ, ನೀನೇನು ತಲೆ ಕೆಡ್ಸ್ಕೊಬೇಡ, ಅದನ್ನೆಲ್ಲ ನಾನು ನೋಡ್ಕೋತೀನಂತ. ಅಂದಕ್ಕೆ ಯಾವ ಜಾಗ ಚಲೋ ಅದಾವು ಏನು ಒಂದು ಸ್ವಲ್ಪ ನೋಡಿ ಇಟ್ಕೊಲಿ. ಹೋದ್ವಿ ಅಂದ್ರೆ 2 ದಿನ ಆರಾಮಾಗಿ ಹೋಗಿ ಬರೋಣಂತ. ಈ ಹೊಲದ ಈ ಮನೆದು ಯಾವ ಚಿಂತೆನೂ ಇರಲಾರ್ದಂಗೆ ನೋಡಲಿ. ಸರಿ ತಗೋ, ನೀನು ಏನು ಚಿಂತೆನ ಮಾಡೋಕೋಬೇಡ. ನಾನು ಆಗಲೇ ಜಾಗ ನೋಡಕ್ಕೆ ಕುಂತೀನಿ, 1-2 ಸಿಕ್ಕಾವು, ಇನ್ನೊಂದು 4 ನೋಡ್ತೀನಂತ, ಸರಿನಾ? ಸರಿ ಆಯ್ತು ಬಾ. ಇದು ಆಗಲೇ ಸಂಜೆ ಆತು, ಈ ಹೊಲಕ್ಕೆ ಹೋದರೆ ಬರೋ ಹೊತ್ತಾತು. ಒಂದು ಸ್ವಲ್ಪ ಚಹಾ ಮಾಡಿ ಏನಾರ ತಿನ್ನಕ್ಕೆ ಮಾಡೋಣ ಬಾ. ಅಲ್ಲೇ ಯಾವ್ದಾರ ಬೋಂಡ ತಿನ್ನಂಗೆ ಐತಿ, ಬೋಂಡ ಮಾಡಲಿ. ಭಾಳ ದಿನ ಆಗ್ಬಿಟ್ಟೈತಿ ಬೋಂಡ ತಿಂದು. ಹೌದಾ, ಸರಿ ಬಾ ಹಂಗಾರೆ, ನಾ ಬೋಂಡ ಮಾಡ್ತೀನಿ, ನೀನು ಕರಿ ಅಂತ. ನಂಗೆ ಕರಿಯಾಕ ಬರಲ್ಲಲೇಪ್ಪ. ನೀನೇನು ತಲೆ ಕೆಡ್ಸ್ಕೊಬೇಡ, ನಾ ಹೇಳ್ಕೊಡ್ತೀನಂತ ಬಾ. ಹಂಗಂದ್ರೆ ಸರಿ ನಡಿ. ತಾರಾ 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 ಹಾಂ ರೀ, ಬಂದೆ ರೀ. ಈಗ ಬಂದ್ರೇನ ಕೆಲಸದಿಂದ? ಹ್ಞೂನಮ್ಮ, ಇವತ್ತಂತೂ ಹೆವಿ ಕೆಲಸ ಇತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಹೀಗೆ ಬಂದಿದ್ದೀನಿ ನೋಡು. ಅಂದಂಗೆ ಮನೆಗೆ ರೇಷನ್ ಏನೇನು ಬೇಕು, ಆಮೇಲೆ ತರಕಾರಿ ಏನೇನು ಬೇಕು ಎಲ್ಲ ತೊಗೊಂಡು ಬಂದಿ ನೋಡು. ರಾತ್ರಿಗೆ ಅಡುಗೆ ಮಾಡೋಕೆ ಎಲ್ಲ ರೆಡಿ ಐತೆ ನೋಡು. ಹೆಂಗೆ ರಾತ್ರಿ ಅಡುಗೆ ಮಾಡ್ತೀಯ ಅಥವಾ ನಾಳೆಯಿಂದ ಚಲೋ ಮಾಡಿಬಿಡ್ತೀಯ? ಈಗ ಮತ್ತು ಇವನ್ನೆಲ್ಲ ಜೋಡಿಸ್ಕೊಳಕ್ಕೆ ನಿಂಗೆ ಟೈಮ್ ಬೇಕಲ್ಲ ರೀ. ಈಗ ರಾತ್ರಿಗೆ ಮನ್ಯಾಗ ಅಡುಗೆ ಮಾಡ್ತೀನಿ, ಹೊರಗಿಂದ ಎಷ್ಟಂತ ತಿನ್ನೋದು, ಹೌದಿಲ್ಲ? ರಾತ್ರಿಗೆ ಅಡುಗೆನ ಮನ್ಯಾಗ ಮಸ್ತ್ ಮಾಡಿಬಿಡ್ತೀನಿ. ಬೇಕಾರೆ ಸಂತಿನೆಲ್ಲ ನಾಳೆ ನೀವು ಕೆಲ್ಸಕ್ಕೆ ಹೋಗಿರಲ್ಲ, ನೀವು ಹೋದ್ಮೇಲೆ ನಾನು ಮಧ್ಯಾಹ್ನ ಎಲ್ಲ ಖಾಲಿನೇ ಇರ್ತೀನಿ, ಅವಾಗ ಎಲ್ಲನೂ ಜೋಡಿಸ್ಕೊತೀನಂತ. ಹೊರಗಿಂದ ತಿಂದು ಬಾಯೆಲ್ಲ ಕೆಟ್ಟೋದಂಗೆ ಆಗ್ಬಿಟ್ಟೈತ್ರಿ. ಅದಕ್ಕೆ ಮನ್ಯಾಗ ಮಸ್ತ್ ರೊಟ್ಟಿ, ಹಸಿ ಚಟ್ನಿ, ಯಾವ್ದಾರ ಒಂದು ಪಲ್ಯ ಮಾಡಿ ಅನ್ನ ಸಾರು ಮಾಡಿಬಿಡ್ತೀನಂತ, ಸರಿನಾ? ಅಷ್ಟು ಮಾಡಿಬಿಡುತ್ತಾರ. ಈ ಹೊರಗಿನ ತಿಂದ ನನಗೂ ನಿಜ ಬೇಸರ ಬಿಟ್ಟೈತಿ. ನಿನಗೆ ಮತ್ತೆ ಇವಾಗ ಎಲ್ಲಿ ಕಷ್ಟ ಆಕೈತೋ ಏನಂತಂದು ಹೇಳಿದೆ. ಅಯ್ಯೋ ರೀ, ಅದ್ರಾಗ ಏನು ಕಷ್ಟ ಐತಿ? ಬಿಸಿ ಬಿಸಿ ಅಡುಗೆ ಮಾಡ್ತೀನಿ, ಆರಾಮಾಗಿ ಊಟ ಮಾಡಕ್ಕೆ ಬರ್ತೈತೆ ಬಿಡ್ರಿ. ಇವತ್ತೇ ನಿನಗೆ ಬೆಳಗ್ಗೆಯಿಂದ ಭಾಳ ಕೆಲಸ ಆಗ್ಬಿಟ್ಟಿತ್ತನ. ಮನೆಯೆಲ್ಲ ಸ್ವಚ್ಛ ಮಾಡಿಬಿಟ್ಬಿಡು ಒಂದೇ ದಿನದಾಗ. ಮುಂಜಾನೆಯಿಂದ ಕೈ ಪುರ್ಸತ್ತಿಲ್ಲನೇ ನಿಂದು, ಎಲ್ಲ ಸ್ವಚ್ಛ ಮಾಡಿಬಿಟ್ಟಿಯಲ್ಲಲ್ಲಿ. ಹ್ಞೂ ರೀ, ಮತ್ತು ಒಬ್ಬಕ್ಕೆ ಇದ್ದೆಲ್ಲ, ಏನು ಕೆಲಸನೂ ಇಲ್ಲ, ಏನಿಲ್ಲ. ನೀವು ಮಧ್ಯಾಹ್ನಕ್ಕೆ ಊಟನೂ ತಂದು ಕೊಟ್ಟೋಗಿದ್ರೆ, ಅದಕ್ಕೆ ನೀವು ಹೋದ ತಕ್ಷಣ ನಾಷ್ಟ ಮಾಡೋದಕ್ಕೇ ನಿಂತೆ ನೋಡ್ರಿ. ಎಲ್ಲ ಸ್ವಚ್ಛ ಕಸ ಅನ್ಕೊಂಡೆನೆಲ್ಲ ಧೂಳೆಲ್ಲ ಅನ್ಕೊಂಡು ಕಸ ಅನ್ಕೊಂಡು ನೆಲ ಒರೆಸಿ ಬಾಂಡೆಲ್ಲ ಹೊರಗಡೆ ಇಟ್ಟಿದ್ದೆ. ಎಲ್ಲರೂ ತಿಕ್ಕೊಂಡು ವಾಪಸ್ ಬಂದು ಮತ್ತೆ ಅಡುಗೆ ಮನೆಯಾಗ ಅಷ್ಟು ಜೋಡಿಸ್ಕೊಂಡು ನಮ್ಮ ಬಟ್ಟೆ ಎಲ್ಲ ರೂಮ್ನಾಗೆಲ್ಲ ಜೋಡಿಸಿಟ್ಟು ಮತ್ತೆ ಇನ್ನೊಂದು ಸಲ ಕಸ ಅಂದು ನೆಲ ಒರೆಸಿಬಿಟ್ಟೆ ನೋಡ್ರಿ. ಎಲ್ಲ ಸ್ವಚ್ಛ ಆಯ್ತು. ಸ್ನಾನ ಮಾಡಿ ಈಗ ಬಂದು ದೇವ್ರಿಗೆ ದೀಪ ಹಚ್ಚಿ ನೀರು ಕುಡಿಯೋಕ್ಕಂತ ಹೋಗಿದ್ದೆ, ನೀವು ಬಂದ್ರಿ ನೋಡ್ರಿ. ಬಾಬಾ, ಮುಂಜಾನೆಯಿಂದ ಕೆಲಸ ಭಾಳ ಆಗೈತೆ ಹಂಗಂದ್ರೆ ನಿನಗೂ. ಇರಲಿ ಬಿಡ್ರಿ, ಇವತ್ತು ಒಂದಿನ ಅಲ್ಲ, ನಡೀತೈತವ್ರಿ. ನಾಳೆಯಿಂದ ಇದೊಂದು ಸ್ವಲ್ಪ ಸಂತೆ ಎಲ್ಲ ಜೋಡಿಸ್ಕೊಂಡ್ಬಿಟ್ಟೆ ಅಂದ್ರೆ ಮುಗಿದ್ಬಿಟ್ಟು ನಾಳೆದಿಂದ ಮಧ್ಯಾಹ್ನ ಎಲ್ಲ ಖಾಲಿನೇ ಇರ್ತೀನಿ ನಾನು. ಸರಿ ತಗೋ ಹಂಗಾರೆ. ನೀನು ಚಾ ಕಿಟ್ಬಿಡು, ನಾನು ಹೋಗಿ ಲಘುನ ಕೈಕಾಲು ಮುಖ ಎಲ್ಲ ತೊಗೊಂಡು ಬರ್ತೀನಿ. ಚಾ ಕುಡ್ದು ಇದು ಬ್ರೆಡ್ ತಂದೀನಿ, ಚಾ ಕುಡ್ದು ಬ್ರೆಡ್ ತಿಂದು ಚಾ ಕುಡ್ದು ನೀನು ಅಡುಗೆ ಮಾಡು, ನಾನು ಹಿಂಗೆ ಏನು ಬೇಕು ಅದಕ್ಕೆ ಸಹಾಯ ಮಾಡ್ತೀನಂತ, ಸರಿನಾ? ಅಯ್ಯೋ ಬ್ಯಾಡ ಬಿಡ್ರಿ, ನೀವು ಪಾಪಲ್ಲಿ ಕೆಲಸ ಎಲ್ಲ ಮಾಡಿ ಬಂದು ನಿಮಗೂ ಸುಸ್ತಾಗಿರ್ತೈತಿ, ಹೌದಿಲ್ಲ? ಬೇಡ, ನಾನೇ ಮಾಡ್ತೀನಂತ. ನೀವು ಆರಾಮಾಗಿ ಟಿವಿ ಐತೆ ನೋಡ್ರಿ, ಟಿವಿದು ಎಲ್ಲ ರೆಡಿ ಮಾಡೀನಿ. ಆದ್ರೆ ಅದಕ್ಕೆ ಡಿಶ್ ಒಂದು ಹಾಕಿಸ್ಬೇಕು. ನೀವು ಆರಾಮಾಗಿ ಕುತ್ಕೊಂಡಿರಿ, ನಾ ಬಡ ಅಡುಗೆ ಮಾಡಿಬಿಡ್ತೀನಿ. ಅಯ್ಯ ಬೇಡ, ಅದೇನು ಬೇಡ, ನಾನು ಆರಾಮಾಗಿ ಹೆಲ್ಪ್ ಮಾಡ್ತೀನಿ ಅಂತ ತಗೋ. ನಾನು ಖಾಲಿ ಕೂತ್ಕೊಂಡ್ರೆ ನನಗೂ ಬೇಸರ. ನಾನೇನು ಕೆಲಸ ಮಾಡಿ ನೀನು ಹಂಗ ಮನೆಯಾಗೆಲ್ಲ ಕೆಲಸ ಮಾಡಿಲ್ಲ, ಅದಕ್ಕೆ ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ನಿಂಗೆ ಸಹಾಯ ಮಾಡ್ತೀನಿ. ಸಣ್ಣಕ್ಕೆ ಅದು ಇದು ಎರ್ಚ್ಕೊಡೋದು, ನೀನು ಒಗ್ಗರಣೆ ಹಾಕ್ಬಿಡು, ಲಘುನ ಕೆಲಸ ಆಗ್ಬಿಡ್ತೈತಿ. ಆರಾಮಾಗಿ ಲಘುನ ಊಟ ಮಾಡಿದ್ವಿ ಅಂದ್ರೆ ಮತ್ತೆ ಲಘುನ ಆರಾಮಾಗಿ ಕೊನಾಕ್ ಬರ್ತೈತಿ, ರೆಸ್ಟ್ ಆಕೈತಿ. ನಾಳೆ ಬೆಳಿಗ್ಗೆ ಲಘುನ ಎದ್ದೇಳ್ಬೇಕು, ಸ್ವಲ್ಪ ಬೇಗ ಬಾ ಅಂತ ಅಂದಾರೆ ನಮ್ಮ ಬಾಸ್.
ಹೌದಾ ಸರಿ ತಗೋರಿ ಹಂಗಾರೆ ನೀವು ಮೊದಲು ಹೋಗಿ ಕೈಕಾಲು ಮುಖ ತಗೊಂಡ್ ಬಂದ್ಬಿಡ್ರಿ. ಸರಿ. ಸೋಪ್ ಗೀಪ್ ಎಲ್ಲ ಇಟ್ಟಿಯೇನ ಬಾತ್ರೂಮ್ನಾಗ? ಏನು ಈಗ ತಂದಿತ್ತಲ್ಲ ಅದನ್ನ ಒಯ್ಯಂದೆ? ಇಲ್ರಿ ನಮ್ಮ ಹತ್ರ ಒಂದು ಸ್ವಲ್ಪ ಮುಂಚೆ ಏನು ಹಳೆಯ ಸಂತೆ ಅವು ಇದ್ವಲ್ಲ ಅವನ್ನೆಲ್ಲ ಒಂದು ಸ್ವಲ್ಪ ಜೋಡಿಸಿಟ್ಟಿನಿ ಬಾತ್ರೂಮ್ನಾಗ. ನಿಮ್ಮದು ಸೋಪು ಪೇಸ್ಟ್ ಬ್ರಷ್ ಎಲ್ಲನೂ ಇಟ್ಟೀನಿ, ಎಲ್ಲ ರೆಡಿ ಐತಿ. ನೀವು ಹೋಗಿ ಮಸ್ತ್ ಕೈಕಾಲು ಮುಖ ಎಲ್ಲ ತಗೊಂಡು ಬಂದ್ಬಿಡ್ರಿ. ಸರಿ ಆಯ್ತು.